ಬೆಳವಣಿಗೆ ಆಶಾದಾಯಕ. ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ ಅಂದಾಜನ್ನ ಕೇಂದ್ರ ಸರ್ಕಾರವು ಬುಧವಾರ ಬಿಡುಗಡೆ ಮಾಡಿದ್ದು, ಇದುವರೆಗಿನ ಆರ್ಥಿಕ ಮುನ್ನೋಟಗಳಿಗಿಂತಲೂ ಹೆಚ್ಚಿನ ಆಶಾದಾಯವನ್ನ ವ್ಯಕ್ತಪಡಿಸಲಾಗಿದೆ. ಜಿಡಿಪಿಯು 7.4% ಬೆಳವಣಿಗೆ ಕಾಣಲಿದೆ ಎಂಬ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದರ 7.3% ಇರಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದಾಜಿಸಿತ್ತು. ಆರ್ಥಿಕ ವರ್ಷದ ಮೊದಲಾರ್ಧದಲ್ಲಿ 8% ಬೆಳವಣಿಗೆ ಸಾಧಿಸಲಾಗಿದ್ದರೂ ದ್ವಿತೀಯಾರ್ಧದಲ್ಲಿ ಬೆಳವಣಿಗೆ ದರ ಕುಂಠಿತಗೊಳ್ಳಲಿದೆ ಎಂಬ ನಿರೀಕ್ಷೆ ಮೊದಲೇ ಇತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾರಿರುವ ಸುಂಕ ಸಮರ ಮತ್ತು ಸರ್ಕಾರ ಮಾಡುವ ವೆಚ್ಚದಲ್ಲಿ ಆಗುವ ಇಳಿಕೆಯಿಂದ ಆರ್ಥಿಕ ಬೆಳವಣಿಗೆ ದರ ಕುಂಠಿತಗೊಳ್ಳಲಿದೆ ಎಂಬ ಅಂದಾಜಿಗೆ ಆರ್ಥಿಕ ತಜ್ಞರು ಬಂದಂತಿತ್ತು. ಆದರೆ ಜಿಡಿಪಿ ವೃದ್ಧಿಯ ಪ್ರಮಾಣ 7.4% ಇರಲಿದೆ ಎನ್ನುವ ಅಂದಾಜು ಗಮನಾರ್ಹವಾದುದು. ಇದು ಕಳೆದ ಹಣಕಾಸು ವರ್ಷಕ್ಕಿಂತಲೂ ಅತ್ಯುತ್ತಮವಾದ ಸಾಧನೆ ಎನ್ನಿಸಲಿದೆ. ತಗ್ಗಿದ ಚಿಲ್ಲರೆ ಹಣದುಬ್ಬರ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿದ ಬೇಡಿಕೆ ಸಹ ಆರ್ಥಿಕ ಬೆಳವಣಿಗೆಯ ದರಕ್ಕೆ ವೇಗವನ್ನ ನೀಡಿವೆ. ಬಜೆಟ್ನ ನಿರೀಕ್ಷೆಯ ಪ್ರಮಾಣ 10.1% ಹೋಲಿಸಿದಾಗ ಈಗಿನ ಬೆಳವಣಿಗೆ ದರ ಅತ್ಯಲ್ಪ ಎಂದೇ ಹೇಳಬೇಕು. ಸತತ 2ನೇ ವರ್ಷದಲ್ಲಿಯೂ ಜಿಡಿಪಿ ವೃದ್ಧಿ ದರವು 10%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ದಾಖಲಾಗ್ತಿದೆ. ಆರ್ಥಿಕ ಬೆಳವಣಿಗೆಯ ಕುಂಠಿತವು ಒಟ್ಟಾರೆ ಬಜೆಟ್ನ ರೂಪುರೇಷೆಯ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸೇವಾ ವಲಯದ ಪ್ರಗತಿ ಎದ್ದು ಕಾಣುವಂತಿದೆ. 2024-25ರಲ್ಲಿ 7.2% ಬೆಳವಣಿಗೆ ಕಂಡಿದ್ದ ಆ ವಲಯವು ಈ ವರ್ಷದಲ್ಲಿ 9.1% ಪ್ರಗತಿ ದಾಖಲಿಸಲಿದೆ ಎಂಬ ಅಂದಾಜು ಮಾಡಲಾಗಿದೆ. ವ್ಯಾಪಾರ, ಹೋಟೆಲ್, ಸಾರಿಗೆ ಮತ್ತು ಸಂವಹನ, ಹಣಕಾಸು, ರಿಯಲ್ ಎಸ್ಟೇಟ್ ಮತ್ತು ವೃತ್ತಿಪರ ಸೇವಾ ವಲಯಗಳು ಉತ್ತಮ ಸಾಧನೆ ತೋರಬಹುದು ಎಂದು ನಿರೀಕ್ಷಿಸಲಾಗಿದೆ. ಸುಂಕ ಏರಿಕೆಯಿಂದ ವ್ಯಾಪಾರ ವಲಯವು ಇದುವರೆಗೆ ಅಂತಹ ದೊಡ್ಡ ಸಂಕಷ್ಟವನ್ನ ಎದುರಿಸಿದಂತಿಲ್ಲ ಎಂದು ತೋರುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ತಿರುವು ಆಗಬಹುದು. ಉತ್ಪಾದನಾ ವಲಯವು ಪ್ರಗತಿ ಕಾಣುತ್ತಿದ್ದು, ನಿರ್ಮಾಣ ಕ್ಷೇತ್ರದ ಬೆಳವಣಿಗೆ ಕುಂಠಿತಗೊಂಡಿದೆ. ಬಳಕೆ ಮತ್ತು ಹೂಡಿಕೆ ಚಟುವಟಿಕೆಗಳು ಇನ್ನೂ ಹೆಚ್ಚುವ ನಿರೀಕ್ಷೆ ಇದೆ. ಜಿಡಿಪಿ ಅಂದಾಜುಗಳು ಲಭ್ಯವಿರುವ ನವೆಂಬರ್ವರೆಗಿನ ದತ್ತಾಂಶ ಹಾಗೂ ಸದ್ಯದ ವಿಧಾನಗಳನ್ನು ಅವಲಂಬಿಸಿವೆ. ಕೇಂದ್ರ ಸಾಂಖ್ಯಿಕ ಹಾಗೂ ಯೋಜನಾ ಅನುಷ್ಠಾನ ಸಚಿವಾಲಯವು ಜಿಡಿಪಿಗೆ ಸಂಬಂಧಿಸಿದಂತೆ ಫೆಬ್ರವರಿಯಲ್ಲಿ ಅಂದಾಜುಗಳ ಸರಣಿಯನ್ನ ಬಿಡುಗಡೆ ಮಾಡಲಿದೆ. ಆಗ ದತ್ತಾಂಶಗಳ ಗಾತ್ರ ಮತ್ತಷ್ಟು ಹಿಗ್ಗಿ ಆರ್ಥಿಕ ಸ್ಥಿತಿಯ ಚಿತ್ರಣ ಇನ್ನೂ ಸ್ಪಷ್ಟಗೊಳ್ಳಲಿದೆ. ಗ್ರಾಹಕರ ಬೆಲೆ ಸೂಚ್ಯಂಕ, ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ ಕೂಡ ಬಿಡುಗಡೆ ಆಗಬೇಕಿದೆ. ಹೊಸ ವಿಧಾನಗಳು ಆರ್ಥಿಕ ಬೆಳವಣಿಗೆ ಗತಿಯನ್ನ ನಿಚ್ಚಳವಾಗಿ ಗುರುತಿಸುವ ಜೊತೆಗೆ ತಳಮಟ್ಟದಲ್ಲಿ ಆಗಿರುವ ಪ್ರಗತಿಗೂ ಕನ್ನಡಿ ಹಿಡಿಯಲಿವೆ. ಸದ್ಯದ ಜಾಗತಿಕ ವಿದ್ಯಮಾನಗಳು ದೇಶದ ಆರ್ಥಿಕತೆಗೆ ಬಹುದೊಡ್ಡ ಸವಾಲುಗಳಾಗಿವೆ. ಅಮೆರಿಕದ ಹೆಚ್ಚುವರಿ ಸುಂಕದ ತೂಗುಗತ್ತಿ ಬೇರೆ ತೂಗುತ್ತಿದ್ದು ಆತಂಕದ ಅಲೆಯನ್ನ ಎಬ್ಬಿಸಿದೆ. ಈ ಆತಂಕವನ್ನ ದೂರ ಮಾಡುವ ನಿಟ್ಟಿನಲ್ಲಿ 2 ವಾಣಿಜ್ಯ ಒಪ್ಪಂದಗಳನ್ನ ಮಾಡಿಕೊಳ್ಳಲು ನಡೆದಿರುವ ಪ್ರಯತ್ನಗಳು ದೇಶದ ಆರ್ಥಿಕ ಸ್ಥಿರತೆಗೆ ಬಲು ಮುಖ್ಯವಾಗಿವೆ.